ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ನಟ ದರ್ಶನ್ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅವರು ಕೊನೆಗೂ ಮೌನ ಮುರಿದಿದ್ದಾರೆ. ದರ್ಶನ್ ಅವ್ರು ಎಲ್ರಿಗೂ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರ್. ನನ್ನ ಮನಸ್ಸು, ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ. ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಇಂಥ ಪ್ರಕರಣದಲ್ಲಿ ಈಗ ಮೇಡಮ್ ಅವ್ರಿಗೆ, ಸುಮಲತಾ ಇವ್ರಿಗೆ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಎ ಟಫ್ ಕಾಲ್. ಒಂದನ್ನು ಟಕ್ ಅಂತ ಇಲ್ಲ ಮಾಡಿಲ್ಲ ರೀ. ಅದೇನಿದ್ರು ಪೊಲೀಸು, ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು, ಸಾಬೀತಾಗಬೇಕು. ಖಂಡಿತ ಐ ರೆಸ್ಪೆಕ್ಟ್ ದ ಲಾ. ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ. ಅದು ಓಕೆ. ತಪ್ಪು ಮಾಡಿದರೆ ಅಕಸ್ಮಾತ್ ಶಿಕ್ಷೆ ಆಗಲಿ, ಎಲ್ಲರೂ ಅದನ್ನೇ ಹೇಳದ. ಏನು ಹೊಸದಾಗಿ ಯಾರು ಹೇಳಕ್ಕಾಗ್ತಿಲ್ವಲ್ಲ ಇಲ್ಲಿ. ಎಲ್ಲರಿಗೂ ಆಗೋಂಗೆ ಶಿಕ್ಷೆಗಳು, ಎಲ್ಲರಿಗೂ ಆಗೋಂಗೆ ಆಗೋದು. ಸ್ಪೆಷಲ್ ಕೇಸ್ IPC ನಲ್ಲಿ ಅವ್ರು ಯಾರವರು ಅವ್ರೀಗ ಅವ್ರಿಗೆ ಆ ಪುಸ್ತಕ ಇನ್ನೊಂದು IPC ಬುಕ್ ಇದೆಯಲ್ಲ, ಅದ್ರ ಪ್ರಕಾರ ಕೊಡೋಣ ಶಿಕ್ಷೆ ಅಂತ ಏನಿಲ್ವಲ್ಲ. ಎಲ್ರಿಗೂ ಇಟ್ಸ್ ಅ ವೆರಿ ಜನರಲ್ ಸ್ಟೇಟ್ಮೆಂಟ್. ಈ ಚಿತ್ರರಂಗದಲ್ಲಿ ಭಾಳ ಜನದ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತಿದೆ ಅಂತಂದರೆ, ಒಂದು ಸ್ಟೇಟ್ಮೆಂಟ್ ಕೊಡಬೇಕು, ಆ ಮೂಲಕ ನಾನು ಇದರಲ್ಲಿ ಮಾತಾಡಿದ್ದೀನಿ, ಮೌನಕ್ಕಿಲ್ಲ ಅನ್ನೋದನ್ನು ತೋರಿಸಬೇಕು. ಮತ್ತು ಕೊಟ್ಟಾಗ ಯಾರಿಗೂ ಕೋಪ ಬಾರದಂತೆ ನೋಡಿಕೊಳ್ಳಬೇಕು. ಯಾರ ವಿರುದ್ಧನೂ ಇಲ್ಲ ಅನ್ನೋ ಥರ. ನಾನು ಯಾರ ವಿರುದ್ಧನೂ ಇಲ್ಲ ಅದು ಯಾರೋ ದರ್ಶನ್ ಅವ್ರ ಅಭಿಮಾನಿಗಳಿಗೆ ಇದು ಮಾಡ್ದಂಗೆ, ಘಾಸಿ ಮಾಡ್ದಂಗೆ ಮಾಡಿಬಿಡ್ಬೇಕು. ಇತ್ತ ಸಾಮಾಜಿಕ ಬದ್ಧತೆ ಮತ್ತು ಇನ್ನೊಂದು ಕುಟುಂಬಕ್ಕಾಗಿರೋ ಅನ್ಯಾಯದ ಪರವೂ ನಾನು ಇದ್ದೇನೆ ಎಂದು ತೋರ್ಪಡಿಸಬೇಕು. ಈ ಧರ್ಮ ಸಂಕಟದಲ್ಲಿ, ತೊಳಲಾಟದಲ್ಲಿ ತೇಲಾಡ್ತಿದ್ದಾರೆ ಬಹಳ ಜನ ಫಿಲ್ಮ್ ಫೀಲ್ಡ್ ಅಲ್ಲಿ ಇವತ್ತು. ಅಣ್ಣ, ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ.